ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋದು ನ್ಯಾಚುರಲ್ ಟೀ ಲೈಟ್ ಡಿಫ್ಯೂಸರ್ ಅಂತ ಹೇಳಿಬಿಟ್ಟು. ಇದಕ್ಕೆ ವಿದ್ಯುತ್ ಬೇಡ, ನ್ಯಾಚುರಲ್ ಆಗಿ ಸುಗಂಧ ಕೊಡುತ್ತೆ. ಬನ್ನಿ ಮೊದಲು ಇದನ್ನ ಓಪನ್ ಮಾಡೋಣ. ಇದು ಬಂದ್ಬಿಟ್ಟು ಪಿಂಗಾಣಿಯಿಂದ ಮಾಡಿರೋದು, ಸೆರಾಮಿಕ್. ಇದು ಟೀ ಲೈಟ್ ಹೋಲ್ಡರ್ ಅಂತ ಹೇಳಿದ್ರೆ ಇದು ಮೇಣದಿಂದ ಮಾಡಿರ್ತಾರೆ. ಇದ್ರ ಜೊತೆಗೆ ಲೆಮನ್ ಗ್ರಾಸ್ ಆಯಿಲ್ ಕೊಟ್ಟಿದ್ದಾರೆ ಇವರು. ಲೆಮನ್ ಗ್ರಾಸ್ ಇದೆ, ಹಲವಾರು ವೆರೈಟಿ ಸಿಗುತ್ತೆ ಇದರಲ್ಲಿ. ಅರೋಮಾ ಆಯಿಲ್ ಅಂತ, ಸುಗಂಧಿತ ಎಣ್ಣೆ ಅಂತ, ಲ್ಯಾವೆಂಡರ್ ಆಗಿರ್ಬೋದು, ಯೂಕಲಿಪ್ಟಸ್ ಸಿಗತ್ತೆ, ತುಂಬ ಚೆನ್ನಾಗಿರುತ್ತೆ. ಟೀ ಲೈಟ್ ಹೋಲ್ಡರ್ನ ಅಂಟಿಸಿದ್ದೀನಿ. ಇದನ್ನ ಇದ್ರ ಕೆಳಗಡೆ ಇಡೋಣ. ಓಕೆ, ಹೀಗೆ ಬರುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಮೇಲೆ. ಓಕೆನಾ? ಈಗ ಎಸೆನ್ಷಿಯಲ್ ಆಯಿಲ್ ಆರ್ ಅರೋಮಾ ಆಯಿಲ್ನ ಹಾಕೋಣ. ನನ್ನ ಹತ್ರ 2 ವೆರೈಟಿ ಇದೆ. ಇದು ಸಪ್ರೇಟಾಗಿ ಕೂಡ ಸಿಗತ್ತೆ ನಿಮಗೆ, ಆಯ್ತಾ? ಲ್ಯಾವೆಂಡರ್ದು ಇದೆ ನನ್ನ ಹತ್ರ, ಇನ್ನೊಂದು ಈ ಲೆಮನ್ ಗ್ರಾಸು. ಓಕೆ, ಇದೊಂದಿದೆ. ಈಗ ನಾನು ಈ ಲೆಮನ್ ಗ್ರಾಸ್ ಆಯಿಲ್ನ ಹೀಗೆ ನೀರೊಳಗಡೆ ಒಂದು 2 ಹನಿ ಹನಗಿಸೋಣ. ತುಂಬ ಜಾಸ್ತಿ ಕೂಡ ಹಾಕಬೇಡಿ, ಒಂದು 2 ರಿಂದ 3 ಹನಿ ಸಾಕು. ಓಕೆ, ಹೀಗಿರುತ್ತೆ ಇದು. 2 ರಿಂದ 3 ಹನಿ ಹಾಕಿದ್ದಾಗಿದೆ. ಈಗ ಒಂದು 2-3 ನಿಮಿಷ ಸಾಕು, ಅದು ಸುಗಂಧ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಏನೇನು ಅನುಕೂಲ ಇದೆ ಅಂತ ಹೇಳಿದ್ರೆ, ಇದು ಮನಸ್ಸನ್ನ, ಈ ಒಂದು ಸುಗಂಧ ಏನಿದೆ, ಇದು ನ್ಯಾಚುರಲ್ ಸುಗಂಧ ಏನಿದೆ, ಇದನ್ನ ಮನಸ್ಸನ್ನ ಕಾಮಾಗಿಡುತ್ತಂತೆ ಮತ್ತು ಸ್ಟ್ರೆಸ್ನ ಕಮ್ಮಿ ಮಾಡುತ್ತೆ. ಮನೆಯಲ್ಲಿ ನ್ಯಾಚುರಲ್ ಫ್ರಾಗ್ರೆನ್ಸ್ ಆಗಿ ಬರುತ್ತೆ, ಯಾವ ಕೆಮಿಕಲ್ ಕೂಡ ಯೂಸ್ ಮಾಡಿಲ್ಲ ಇದರಲ್ಲಿ. ಹಲವಾರು ಎಣ್ಣೆಗಳು ಸಿಗುತ್ತೆ ಅಂತ ನಿಮ್ಗಾಗಲೇ ಹೇಳಿದೆ, ಸುಗಂಧಿತ ಎಣ್ಣೆಗಳು. ಲ್ಯಾವೆಂಡರ್ ಯೂಸ್ ಮಾಡಿದ್ರೆ ನಿದ್ರೆಗೆ ತುಂಬ ಏನೋ ಹೆಲ್ಪ್ ಆಗುತ್ತೆ. ಲೆಮನ್ ಗ್ರಾಸ್ ಫ್ರೆಶ್ ಫೀಲಿಂಗ್ ಕೊಡುತ್ತೆ. ಯೂಕಲಿಪ್ಟಸ್ ಆಯಿಲ್ ತಲೆನೋವು ಮತ್ತು ಶೀತ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ. ಸ್ಯಾಂಡಲ್ವುಡ್ಡಿಂದ ಮೆಡಿಟೇಷನ್ಗೆ ತುಂಬ ಹೆಲ್ಪ್ ಆಗುತ್ತಂತೆ. ಸ್ವಲ್ಪ ಹುಷಾರಾಗಿರಬೇಕು. ಇದು ಕ್ಯಾಂಡಲ್ ಬಿಸಿ ತಾಗ್ತಾ ಇರುತ್ತಲ್ಲ, ಇದು ಹವೆಯಿಂದನೇ ಪರಿಮಳ ಬರ್ತಾ ಇರೋದು. ಸೊ ಇದು ಹೋಗ್ತಾ ಹೋಗ್ತಾ ಬಿಸಿ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಮಕ್ಕಳಿದ್ರೆ ಹುಷಾರು, ಮುಟ್ಟಕ್ಕೆ ಹೋಗ್ಬಿಡಿ. ನಾನಿಲ್ಲಿ ಏನು ಮಾಡೀನಿ ಅಂತ ಹೇಳಿದ್ರೆ, ಒಂದು ವುಡನ್ ಬೋರ್ಡ್ ಇದೆ, ವುಡನ್ ಬೋರ್ಡ್ ಮೇಲೆ ಇಟ್ಟಿದ್ದೀನಿ. ಸೊ ಇದು ಅಪ್ರಾಕ್ಸಿಮೇಟ್ಲಿ ಒಂದು 3 ಅವರ್ವರೆಗೂ ಬರುತ್ತೆ. ಒಂದು 2-3 ನಿಮಿಷ ಆಗಿದೆ, ಮನೆಯೆಲ್ಲ ಫುಲ್ಲು ಘಮ ಘಮ ಅಂತ ಇದೆ. ಇದ್ರ ಜೊತೆಗೆ ಇನ್ನೊಂದು ಮಾಹಿತಿ ತಿಳಿಸ್ಕೊಡ್ಬೇಕಾಯ್ತು. ಈ ಟೀ ಲೈಟ್ ಹೋಲ್ಡರ್, ಓಕೆ, ಇದು ಸಪ್ರೇಟಾಗಿ ಸಿಗತ್ತೆ. ಸೊ ಆಲ್ಮೋಸ್ಟ್ ಡಿ ಮಾರ್ಟ್ಗಳಲ್ಲಿ ಅಲ್ಲೆಲ್ಲ ಸಿಗುತ್ತೆ. ಸೊ ನೀವು ಇದನ್ನ ತೊಗೋಬೋದು ಸಪ್ರೇಟಾಗಿ. ಎಸೆನ್ಷಿಯಲ್ ಆಯಿಲು ಅಷ್ಟೇ, ಜಸ್ಟ್ 2-3 ಹನಿ ಹಾಕೋದ್ರಿಂದ ಇದು ತುಂಬ ದಿನ ಬಾಳಿಕೆ ಬರುತ್ತೆ. ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೇದಿದು. ನ್ಯಾಚುರಲ್ ಆಗಿ ಬರ್ತಾ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೇದಿರುತ್ತೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಕಲ್ಪತರು ದಿನದ ಹಾರ್ದಿಕ ಶುಭಾಶಯಗಳು.